ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದೂವರೆ ಕೆ ಜಿ ಏನು ಚಾಕ್ಲೇಟ್ ಕೇಕ್, ಒಳಗಡೆ ಚಾಕ್ಲೇಟ್ ಕೇಕ್ ಹಾಗೆ ಹೊರಗೆ ವೆನಿಲಾ ಫ್ಲೇವರಲ್ಲಿ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ನಾವು ಕೇಕ್ ಟಿನ್ನ ಗ್ರೀಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೇಕಿಂಗ್ ಪೇಪರ್ ಹಾಕಿದ್ದೀನಿ, ನೀವು ಬಟರ್ ಪೇಪರ್ ಕೂಡ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೈರ್ ಅಂದರೆ 2 ಲೇಯರ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 2 ಟಿನ್ನ ನಾನು ಗ್ರೀಸ್ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಇದು ಒಂದು 8 ಇಂಚ್ ಕೇಕ್ ಟಿನ್ನ, ಹಾಗೆಯೇ ಇನ್ನೊಂದು 5 ಇಂಚಿಂದು ಕೇಕ್ ಟಿನ್ನ ನಾನು ಗ್ರೀಸ್ ಮಾಡ್ಕೊಳ್ತಿದ್ದೀನಿ. ಆಯಿಲಲ್ಲಿ ಗ್ರೀಸ್ ಮಾಡಿಕೊಂಡು ಸೈಡಿಗೆ ಕೂಡ ಈ ರೀತಿ ಬೇಕಿಂಗ್ ಪೇಪರ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಚಿಕ್ಕದೊಂದು ಇನ್ನೊಂದು ಟಿನ್ ತೊಗೊಂಡಿದ್ದೀನಿ, ಅದಕ್ಕೆ ಸೈಡಿಗೇನು ಹಾಕಿಲ್ಲ, ಕೆಳಗೆ ಮಾತ್ರ. ಅದಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾವು ಜರಡಿ ಮಾಡ್ಕೊಳ್ಳೋಣ. ಅದಕ್ಕೆ 1.5 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ನಂತರ ಇಲ್ಲಿ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಹಾಗೆಯೇ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಸೊ ಇಷ್ಟನ್ನ ಒಂದು 3 ಸರಿ ನೀವು ಜರಡಿ ಮಾಡ್ಕೋಬೇಕಾಗತ್ತೆ, ಅಂದರೆ ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ. ಒಂದು 3 ಸರಿ ಮಾಡಿಕೊಡು, ನಿಮಗೆ ಕೇಕ್ ಏನಿದೆ ಸ್ಫೂರ್ತಿಯಾಗಿ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಕೇಕಲ್ಲಿ ಸ್ಟೆಪ್ಪು. ಸೊ ನಾನಿಲ್ಲಿ ಒಂದು 2ನೇ ಸರಿ ಮಾಡ್ಕೊಳ್ತಾ ಇರೋದು. ಸೊ ಇದನ್ನು ಒಂದು 3 ಸರಿ ನಾನು ಮಾಡ್ಕೊಳ್ತಿದ್ದೀನಿ. ಸೊ ನೀವು ಎಷ್ಟು ಸರಿ ನೀವು ಜರಡಿ ಮಾಡಿಕೊಂಡ್ರು ಇನ್ನೂ ಕೇಕ್ ಏನಾಗುತ್ತೆ ಸಾಫ್ಟಾಗಿ ಬರುತ್ತೆ. ಅದಾದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಜರಡಿ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ನಾನಿಲ್ಲಿ ಒಂದು 5 ಮೊಟ್ಟೆಯನ್ನು ತೊಗೊಂಡಿದ್ದೀನಿ, ಒಂದು 6 ಕೂಡ ತೊಗೋಬೋದು. ಇದು ಸ್ವಲ್ಪ ದೊಡ್ಡ ಮೊಟ್ಟೆ ಆಗಿರೋದು 5 ತೊಗೊಂಡಿದ್ದೀನಿ. ಅದಕ್ಕೆ 1.5 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು, ಅದರಿಂದ 1 ಟೀ ಸ್ಪೂನಷ್ಟು ಚಾಕ್ಲೇಟ್ ಎಸೆನ್ಸ್ ತೊಗೊಂಡಿದ್ದೀನಿ. ಹಾಗೆ ಒಂದು ಪಿಂಚಷ್ಟು ಉಪ್ಪು. ಇಷ್ಟನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೀವು ಲೋ ಟು ಹೈ ಫ್ಲೇಮಲ್ಲಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಲೋ ಫ್ಲೇಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು. ಅದಾದಮೇಲೆ ಮೀಡಿಯಮ್ ಫ್ಲೇಮ್, ಹೈ ಫ್ಲೇಮ್, ಆ ರೀತಿ ನೀವು ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ತಾ ಬಂದು ನೀವು ಇದನ್ನು ಬೀಟ್ ಮಾಡ್ಕೋಬೇಕಾಗತ್ತೆ. ಸೊ ಪೂರ್ತಿಯಾಗಿ ಫ್ಲಫಿ ಆಗಬೇಕು. ಸೊ ಚಾಕ್ಲೇಟ್ ಎಸೆನ್ಸ್ ಇಲ್ಲ ಅಂದರೆ ನೀವು ವೆನಿಲಾ ಎಸೆನ್ಸ್ ಒಂದು 2 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಸೊ ಬೀಟರ್ ಇಲ್ಲ ಅಂದರೆ ಕುಕ್ಕರಲ್ಲಿ ಅಂತಿದ್ದೀನಿ, ಮಿಕ್ಸರ್ ಜಾರಲ್ಲಿ ಕೂಡ ನೀವು ಮಾಡ್ಕೋಬೋದು. ಅದಾದಮೇಲೆ ನಾನಲ್ಲಿ 1.5 ಕಪ್ ಆಗೋಷ್ಟು ಪುಡಿ ಮಾಡಿರೋಂಥ ಸಕ್ಕರೆ ತೊಗೊಂಡು ಅದನ್ನು ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ. ಒಂದು 3 ಬ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಸೊ ಸಕ್ಕರೆ ಏನಿದೆ ಪೂರ್ತಿಯಾಗಿ ಕರಗಬೇಕು, ಆ ರೀತಿ ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಮ್ಮ ಎಗ್ಸ್ ಎಲ್ಲ ಇಲ್ಲಿ ಕಂಪ್ಲೀಟಾಗಿ ಬೀಟ್ ಆಗಿದೆ. ಸೊ ಇಷ್ಟ ಆದರೆ ಸಾಕು. ಸಕ್ಕರೆ ಪೂರ್ತಿ ಕರಗಿರಬೇಕು, ಆ ರೀತಿ ನೀವು ನೋಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಸೇರಿಸಾದ್ಮೇಲೆ ನೀವೊಂದು 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಬೀಟ್ ಮಾಡ್ಕೊಳ್ಳಿ. ಜಾಸ್ತಿ ಬೀಟ್ ಮಾಡೋದಕ್ಕೆ ಹೋಗಬೇಡಿ, ಒಂದು 30 ಸೆಕೆಂಡ್ಸ್ ಸಾಕು. ಸೊ ನಾನಿಲ್ಲಿ 30 ಸೆಕೆಂಡ್ಸ್ ಬೀಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ. ಇದನ್ನು ಕೂಡ ಒಂದು 2 ಇಂದ 3 ಬ್ಯಾಚ್ ಮಾಡ್ಕೊಂಡು ನೀವು ಇದನ್ನು ಸೇರಿಸ್ಕೊಳ್ಳಿ. ಸೊ ಇವಾಗ ನೀವು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಸ್ವಲ್ಪ ಕೊಕ್ಕೋ ಪೌಡರ್ ಹಾಕ್ಕೊಳ್ತಿದ್ದೀನಿ. ನೀವು ಇದನ್ನು ಜರಡಿ ಮಾಡಿ ಕೂಡ ಹಾಕ್ಕೋಬೋದು. ಒಂದು 3 ಟೀ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬಿಗಿನರ್ಸ್ ಆಗಿದ್ರೆ ನೀವು ಸ್ಪ್ಯಾಚುಲಾದಲ್ಲೋ ಅಥವಾ ಫೋರ್ಕಲ್ಲೋ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸ್ವಲ್ಪ ಬೆಚ್ಚಗಿರೋವಂಥ ಹಾಲು ತಗೊಳ್ಳಿ, ಹಾಲನ್ನು ಸೇರಿಸ್ಕೊಳ್ಳಿ. ಸೊ ಹಾಕಿ ಇದನ್ನು ಲೋ ಸ್ಪೀಡಲ್ಲಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸಾಕು, ಬೀಟ್ ಮಾಡ್ಕೋಬೇಡಿ. ಯಾಕಂದರೆ ಎಗ್ ನಾವು ಬೀಟ್ ಮಾಡಿಕೊಂಡು ಫ್ಲಫಿ ಆಗಿರುತ್ತೆ, ಬಟ್ ಇದನ್ನು ಹಾಕಿ ಬೀಟ್ ಮಾಡ್ಕೊಂಡು ನೀವು ಎಗ್ ಡಬಲ್ ಆಗಿರುತ್ತಲ್ಲ, ಈ ಸೈಜ್ ಏನಿದೆ ಬ್ಯಾಟರ್ದು ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಸೈಡ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ.
ಸೊ ನಮ್ಮ ಬ್ಯಾಟರ್ ಇಲ್ಲಿ ರೆಡಿಯಾಗಿದೆ. ಸೊ ಇದನ್ನು ನಾವು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇದನ್ನು 2 ಕೇಕ್ ಟಿನ್ ತಗೊಂಡಿರೋದ್ರಿಂದ ದೊಡ್ಡದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ, ಚಿಕ್ಕ ಕೇಕ್ ಟಿನ್ಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಾವು ಇದನ್ನು ಬೇಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕುಕ್ಕರ್ ಮತ್ತು ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾವು ಇದನ್ನು ಇಟ್ಕೊಳ್ಳೋಣ. ಸೊ ಕೇಕ್ ಟಿನ್ನಿಗೆ ಹಾಕಾದ್ಮೇಲೆ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರಲ್ಲಿ ದೊಡ್ಡ ಕೇಕ್ ಟಿನ್, ಒಂದು 8 ಇಂಚಿಂದು ಕೇಕ್ ಟಿನ್ ಇಟ್ಕೊಳ್ತಿದ್ದೀನಿ. ಇದನ್ನು ಒಂದು 45 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ಯಾನಲ್ಲಿ ಚಿಕ್ಕ ಕೇಕ್ ಟಿನ್ ಇಟ್ಟು ಇದನ್ನು ನಾನಲ್ಲಿ ಒಂದು 25 ಮಿನಿಟ್ಸ್ ನಾನು ಇದನ್ನು ಬೇಕ್ ಮಾಡ್ಕೊಂಡು ಇದನ್ನು ನಾನು ತೆಗೆದಿಟ್ಕೊಳ್ತೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಲಿ. ನೆಕ್ಸ್ಟ್ ಬಂದು ಏನು ವಿಪ್ಪಿಂಗ್ ಕ್ರೀಮ್ನ ಬೀಟ್ ಮಾಡ್ಕೊಳ್ಳೋಣ. ವಿಪ್ಪಿಂಗ್ ಕ್ರೀಮ್ ಬೀಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಮೇಯ್ನ್ ಇಂಪಾರ್ಟೆಂಟ್, ಇದನ್ನು ನಾವು ರೂಮ್ ಟೆಂಪ್ರೇಚರಲ್ಲಿ ಇಟ್ಕೋಬೇಕು. ವಿಪ್ಪಿಂಗ್ ಕ್ರೀಮ್ ಕ್ರಿಸ್ಟಲ್ ಅಂದರೆ ಐಸ್ ಆಗಿ ಇರಬಾರ್ದು. ಹಾಗೆಯೇ ನಾವೇನು ಬೀಟರ್ದು ಬೀಟ್ ಮಾಡ್ಕೊಳ್ತೀವಿ ಅದು ಕೂಡ ಸ್ವಲ್ಪ ಕೋಲ್ಡ್ ಆಗಿ ಇರಲಿ, ಸ್ವಲ್ಪ ಫ್ರೀಝರಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬೌಲ್ ಏನಿದೆ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನೀವು ಬೀಟ್ ಮಾಡ್ಕೊಳ್ಳಿ. ಸೊ ಇದನ್ನು ಒಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 to 6 ಮಿನಿಟ್ಸ್ ಇದು ಬೀಟ್ ಮಾಡ್ಕೊಳ್ಳಿ. ಇದು ಬೀಟ್ ಆಗುತ್ತೆ ಚೆನ್ನಾಗಿ. ಸೊ ಇದಕ್ಕೆ ಬೇಕಾದ್ರೆ ನೀವು ಏನು ವೆನಿಲಾ ಎಸೆನ್ಸ್ ಕೂಡ ಹಾಕೋಬೋದು, ಫ್ಲೇವರ್ ಇನ್ನೂ ಬೇಕು ಅಂದರೆ. ನಾನಿಲ್ಲಿ ಏನು ಬ್ಯಾಟರ್ ಮಾತ್ರ ಚಾಕ್ಲೇಟಲ್ಲಿ, ಹಾಗೆಯೇ ಕ್ರೀಮ್ ಎಲ್ಲ ವೆನಿಲಾ ಫ್ಲೇವರಲ್ಲೇ ಮಾಡ್ಕೊಳ್ತೀವಿ. ನೋಡ್ಬೋದು ನಮ್ಮ ಕ್ರೀಮ್ ಇಲ್ಲಿ ಚೆನ್ನಾಗಿ ಬೀಟ್ ಆಗಿದೆ. ನೆಕ್ಸ್ಟ್ ನಾವು ಕೇಕ್ನ ಡಿಮೋಲ್ಟ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಎಷ್ಟು ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ. ಸೊ ನಾನಿಲ್ಲಿ ವೀಡಿಯೋನ ಸ್ವಲ್ಪ ಸ್ಪೀಡಾಗಿ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ತುಂಬ ಹೊತ್ತಿದೆ. ಸೊ ಹಾಗಾಗಿ ನಾನು ಇದನ್ನು ಸ್ಪೀಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಫಸ್ಟ್ ಅಂದರೆ ಮೇಲಿನ ಲೇಯರ್ನ ನಾನು ಕಟ್ ಮಾಡ್ಕೊಳ್ತೀನಿ. ಈ ಕೇಕ್ನ ನಾನು 3 ಲೇಯರಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಕೇಕ್ ನೀವು ಬೇಕ್ ಮಾಡಿ ಆದಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಓಪನ್ ಮಾಡ್ಕೊಳ್ಳಿ. ಹಾಗೆಯೇ ನಾನೇನು ಟೈಮಿಂಗ್ಸ್ ಹೇಳಿದ್ನಲ್ಲ 45 ಮಿನಿಟ್ಸ್, ಏನು ದೊಡ್ಡ ಕೇಕಿಗೆ 45 ಮಿನಿಟ್ಸ್ ಬೇಕು. ಚಿಕ್ಕ ಒಂದು ಕೇಕ್ ಟಿನ್ ಆಗಿದ್ದರೆ 25 ಮಿನಿಟ್ಸ್ ತನಕ ನೀವು ಇದನ್ನು ಓಪನ್ ಮಾಡೇ ನೋಡೋದಕ್ಕೆ ಹೋಗಬೇಡಿ. ಓಪನ್ ಮಾಡಿಬಿಟ್ರೆ ಕೇಕ್ ಪೂರ್ತಿ ಹಾಳಾಗುತ್ತೆ. ನಾನಲ್ಲಿ 3 ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರಿಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ಫಸ್ಟ್ ಲೇಯರ್ ಇಟ್ಕೊಂಡು ಇದನ್ನು ಪೂರ್ತಿಯಾಗಿ ಶುಗರ್ ಸಿರಪಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಳಿ. ಅದಾದಮೇಲೆ ಅದರ ಮೇಲೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್. ಸೊ ನಾನು ಲೆಸ್ ಕ್ರೀಮ್ ಕೇಕ್ ಆಗಿರೋದ್ರಿಂದ ಇದು ಪೂರ್ತಿ ಸ್ವಲ್ಪ ಕ್ರೀಮ್ ಮಾತ್ರ ಹಾಕ್ಕೊಳ್ತೀನಿ, ಹಾಗಾಗಿ ಇದು ಹೈಟಾಗಿ ಬರೋದಿಲ್ಲ. ಸೊ ಇಷ್ಟ ನಾನು ಹಾಕ್ಕೊಳ್ತಾ ಇರೋದು ಅಂದರೆ ಒಳಗಡೆ ಲೇಯರ್ಗೆ ಕ್ರೀಮ್ನ. ಹಾಗೆಯೇ ನೆಕ್ಸ್ಟ್ ಲೇಯರ್ ಇಟ್ಕೊಂಡು ಅದ್ರ ಮೇಲೆ ಶುಗರ್ ಸಿರಪ್ ಅಪ್ಲೈ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಒಳಗೆ ಯಾವುದೇ ಚಾಕ್ಲೇಟ್ ಆಗಿರ್ಬೋದು, ಚಾಕ್ಲೇಟ್ ಸಿರಪ್ ಆಗಿರ್ಬೋದು, ಇದನ್ನು ನೀವು ಸೇರಿಸ್ಕೋಬೋದು. ಸೊ ನಿಮ್ಮ ಫ್ಲೇವರ್ಗೆ, ನಿಮ್ಮ ಟೇಸ್ಟಿಗೆ ಯಾವ್ದು ಬೇಕಾದನ್ನು ನೀವು ಸೇರಿಸ್ಕೋಬೋದು. ಸೊ ಸೆಕೆಂಡ್ ಲೇಯರ್ ಇಟ್ಟಾದಮೇಲೆ ನಾನು ಸೈಡ್ಸ್ನ ಆವಾಗಲೇ ಕವರ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಇಟ್ಟಾಗ ನಮಗೆ ಇದು ಈಸಿ ಆಗುತ್ತೆ. ಸೊ ಬಿಗಿನರ್ಸ್ ಆದರೆ ನೀವು ಇದನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಲೇಯರ್ ಇಟ್ಟು ಕೂಡ ಇದೇ ರೀತಿ ಶುಗರ್ ಸಿರಪಲ್ಲಿ ಕವರ್ ಮಾಡಿಕೊಂಡು ವಿಪ್ಪಿಂಗ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಆದಷ್ಟು ನೀವು ಕೇಕ್ನ ಯಾವಾಗಲೂ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಏನು ಕೇಕ್ ಏನಿದೆ ಸ್ಟ್ರೈಟಾಗಿ ಬರುತ್ತೆ, ಏರುಪೇರು ಬರೋದಿಲ್ಲ. ಸೊ ನೆಕ್ಸ್ಟ್ ನಾನು ಸೈಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಹಾಗೆಯೇ ಇನ್ನೊಂದು ಚಿಕ್ಕ ಕೇಕ್ ಇತ್ತಲ್ಲ ಅದನ್ನು ಕೂಡ ಐಸಿಂಗ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಇದನ್ನು ಮಾತ್ರ 2 ಲೇಯರ್ಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಇದನ್ನು ಕಟ್ ಮಾಡ್ಕೊಂಡಿದ್ದಕ್ಕೆ ಕೂಡ ಶುಗರ್ ಸಿರಪ್ ಅಪ್ಲೈ ಮಾಡಿಕೊಂಡು ಫಸ್ಟ್ ಲೇಯರ್ಗೆ ನೆಕ್ಸ್ಟ್ ಏನು ವಿಪ್ಪಿಂಗ್ ಕ್ರೀಮ್ ಅಪ್ಲೈ ಮಾಡಿ, ಸೇಮ್ ನಾವು ಯಾವ ರೀತಿ ಪ್ರೊಸೀಜರ್ ಫಾಲೋ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಾನು ಇದರಲ್ಲೂ ಕೂಡ ಫಾಲೋ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಕ್ರಮ್ ಕೋಟ್ ಮಾಡಿಕೊಂಡು ಆವಾಗಲೇ ಕೂಡ ಐಸಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಆದಮೇಲೆ.
ಇದು ನಾನು ಸೆಕೆಂಡ್ ಏನು 2 ಟೈರ್ ಅಲ್ವಾ, ಸೆಕೆಂಡ್ ಒನ್ ಏನಿದೆ ಅದಕ್ಕೆ ನಾನು ಈ ರೀತಿ ಪೂರ್ತಿಯಾಗಿ ಐಸಿಂಗ್ ಮಾಡ್ಕೊಳ್ತಿದ್ದೀನಿ. ಕೆಳಗಿನ ಸ್ಟೆಪ್ಪಿಗೆ ನಾನು ಐಸಿಂಗ್ ಮಾಡ್ಕೊಂಡಿಲ್ಲ, ಅದು ಫ್ರಿಜ್ಜಲ್ಲೇ ಇದೆ. ಇದು ಸೆಕೆಂಡ್ ಸ್ಟೆಪ್. ಸೊ ಸ್ಕ್ರ್ಯಾಪರಲ್ಲಿ ಈ ರೀತಿ ಪೂರ್ತಿ ಐಸಿಂಗ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನಮ್ಮ ಸೆಕೆಂಡ್ ಲೇಯರ್ ಏನಿದೆ ಇದು ಆಗಿದೆ. ಅದಾದಮೇಲೆ ನಮ್ಮ ಫಸ್ಟ್ ಲೇಯರ್ ನಾನು ಎತ್ತಿಟ್ಕೊಳ್ತೀನಿ, ಅದರ ಮೇಲೆ ನಾವು ಸೆಕೆಂಡ್ ಲೇಯರ್ನ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಇದು ನೋಡಿಕೊಂಡು ನೀವು ಆದಷ್ಟು ಕೇರ್ಫುಲ್ಲಾಗಿ ನೀವು ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಇಲ್ಲಿ ನಮ್ಮ 2 ಟೈರ್ ಇಲ್ಲಿ ರೆಡಿ ಆಯಿತು. ಬಟ್ ಚಿಕ್ಕದಾಗೆ ಕಾಣುತ್ತೆ, ಹೈಟ್ ಇರೋದಿಲ್ಲ. ಸೊ ಬಟ್ ಆದರೂ 2 ಲೇಯರ್ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ. ಸೊ 1.5 kgಯಲ್ಲಿ 2 ಟೈರ್ ಮಾಡ್ಕೊಳ್ಳೋದು ಕಷ್ಟನೇ. ಸೊ ಅದನ್ನು ನಾನು ಆ ರೀತಿ ಪ್ಲೇಸ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟ್ ನಾವಿಲ್ಲಿ ಏನು ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಐಸಿಂಗಿಗೆ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕ್ರೀಮ್ನ ವಿಪ್ಪಿಂಗ್ ಕ್ರೀಮ್ನ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಕಲರ್ ಮಾಡ್ಕೊಳ್ತಿದ್ದೀನಿ. ಜಾಸ್ತಿ ನಾನು ಪಿಂಕಿಶ್ ಏನು ಪಿಂಕ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ ಆ ರೀತಿಯೇ ನಾನು ಮಾಡ್ಕೊಳ್ತೀನಿ. ಇದನ್ನು ನಾನು 3 ಕಲರಾಗಿ ಸ್ವಲ್ಪ ಡಿಫ್ರೆಂಟ್ ಕಲರಲ್ಲೇ ನಾನಿಂದ ಕಲರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ನಾವು ಫ್ಲವರ್ಸ್ನ ಮಾಡ್ಕೊಳ್ಳೋಣ. ಸೊ ಎಲ್ಲ ಪಿಂಕ್ ಬೇಡ ಅಂತ ನಾನು ಅದೊಂದನ್ನು ಮಾತ್ರ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಆರೆಂಜ್ ಹಾಕಿ. ಸೊ ನಮ್ಮ 3 ಕಲರಲ್ಲಿ ರೆಡಿ ಆಯಿತು. ಹಾಗೆ 3 ನೋಸಲ್ ತಗೊಂಡಿದ್ದೀನಿ, ಡಿಫ್ರೆಂಟ್ ಆಗಿರೋವಂಥ ನೋಸಲ್ಗಳು. ಅದನ್ನು ನಾನು ಪೈಪಿಂಗ್ ಬ್ಯಾಗ್ಗೆ ಹಾಕ್ಕೊಳ್ತೀನಿ. ಸೊ ಈ ರೀತಿ ನೋಸಲ್ನ ಹಾಕಿ ಇದರೊಳಗೆ ನಾವು ಕ್ರೀಮ್ನ ಹಾಕ್ಕೊಳ್ಳೋಣ. ಸೊ ಇದೇ ರೀತಿ ನಾನು 3 ಪೈಪಿಂಗ್ ಬ್ಯಾಗ್ಗೆ 3 ಕಲರ್ನ ಹಾಕ್ಕೊಳ್ತೀನಿ. ನಿಮಗೆ ಯಾವ ಡಿಸೈನ್ಸ್ ಬೇಕೋ ನೀವು ಮಾಡ್ಕೋಬೋದು. ಬಟ್ ನಾನು ಯಾವ ರೀತಿ ಡಿಸೈನ್ ಮಾಡಿದೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಈ ರೀತಿ ಕ್ರೀಮ್ ಹಾಕಾದ್ಮೇಲೆ ಒಳಗಡೆ ಏರ್ ಬಬಲ್ಸ್ ಇರುತ್ತೆ, ಅದನ್ನು ನೀವು ಹೋಗಿಸ್ಕೋಬೇಕು. ಈ ರೀತಿ ಪೂರ್ತಿಯಾಗಿ ಟ್ಯಾಪ್ ಮಾಡಿಕೊಂಡು ಕಂಪ್ಲೀಟಾಗಿ ಅದರಲ್ಲಿರೋವಂಥ ಏರ್ ಬಬಲ್ಸ್ ಏನಿದೆ ಅದೆಲ್ಲ ಹೋಗಬೇಕು. ಆ ರೀತಿ ನೀವು ಮಾಡ್ಕೊಳ್ಳಿ, ಇಲ್ಲಾಂದರೆ ಡಿಸೈನ್ಸ್ ಚೆನ್ನಾಗಿ ಬರೋದಿಲ್ಲ. ನೋಡ್ಬೋದು ನಮ್ಮ 3 ಇಲ್ಲಿ ಕಲರ್ಸ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಡಿಸೈನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೇಕ್ ತಗೊಂಡು ಅದಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ದೂರ ಒಂದು ಏನು ಡಿಸೈನ್ನ ಈ ರೀತಿ ಮಾಡ್ಕೊಳ್ತೀನಿ. ಸೊ ಇದೊಂದು ಈಸಿ ಡಿಸೈನ್, ಹಾಗೆಯೇ ಇದು ಏನು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಈ ಗರ್ಲ್ಸ್ಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಕೇಕಿಗೆಲ್ಲ. ಸೊ ಡಿಫ್ರೆಂಟ್ ಕಲರಲ್ಲಿ ಈ ರೀತಿ ಡಿಫ್ರೆಂಟಾಗಿ ಒಂದು ಮಾಡಿದರೆ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ, ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಇರೋ ಕಡೆ ನಾನಿಲ್ಲಿ ಸ್ವಲ್ಪ ಡಾಟ್ ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಫಸ್ಟ್ ಲೇಯರ್ ಅಂದರೆ ಫಸ್ಟ್ ಟೈರ್ ಏನಿದೆ ಅದು ಕಂಪ್ಲೀಟ್ ಆಯಿತು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಕಲರ್ಫುಲ್ಲಾಗಿ. ಸೊ ಗ್ಯಾಪ್ ಬಿಡಬೇಡಿ, ಗ್ಯಾಪ್ ಇರೋ ಕಡೆ ಈ ರೀತಿ ಡಾಟ್ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ. ಸೊ ನೋಡ್ಬೋದು ನಮ್ಮ ಕೇಕ್ ಫಸ್ಟ್ ಲೇಯರ್ ಇಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಫೌಂಡಂಟ್ ರೆಡಿ ಮಾಡ್ಕೊಳ್ತೀನಿ. ಫೌಂಡಂಟಿಂದ ನಾನೇನು ಡಿಸೈನ್ ಮಾಡೋದಿಲ್ಲ, ಓನ್ಲಿ ನೇಮ್ ಬರೆಯೋದಕ್ಕೆ ಸ್ವಲ್ಪ ಒಂದು ಡಿಸೈನ್ ಮಾಡ್ಕೊಳ್ಳೋಣ ಅಂತ. ಸೊ ಸ್ವಲ್ಪ ಫೌಂಡಂಟನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ನಮ್ಮ ಮಗ ಅಲ್ಲಿ ಬಂದು ಫೌಂಡಂಟ್ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವಾ, ಅದೇನು ಶುಗರ್ ಪೇಸ್ಟ್ ಅಲ್ವಾ, ಅದು ಬೇಕು ಅಂತ ಕೇಳ್ತಾ ಇದ್ದ. ಸೊ ಹಾಗಾಗಿ ಕೊಟ್ಟೆ. ಸೊ ಈ ರೀತಿ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕಿ ಈ ರೀತಿ ನಾವು ಏನು ಚಪಾತಿ ಮಾಡ್ಕೊಳ್ತೀವೋ ಆ ರೀತಿ ಮಾಡಿಕೊಂಡು ಸ್ವಲ್ಪ ಸರ್ಕಲ್ ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ಸೈಡ್ಸಿಗೆ ಈ ರೀತಿ ಯಾವುದೇ ರೀತಿ ನನ್ನ ಹತ್ರ ಕೇಕ್ ಟೂಲ್ಸ್ ಇರಲಿಲ್ಲ, ಅಂದರೆ ಫೌಂಡಂಟಿಂದ ಟೂಲ್ಸು, ಹಾಗಾಗಿ ಈ ರೀತಿ ಡಿಸೈನ್ ಮಾಡ್ಕೊಳ್ತಿದ್ದೀನಿ. ನನ್ನ ಓನ್ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು. ಸೊ ಇದನ್ನು ನಾನಿಲ್ಲಿ 1 ದಿನಗಳ ಕಾಲ ನೀವು ಇದನ್ನು
ಈ ರೀತಿ ಒಂದು ಪ್ಲೇಟಿಗೆ ಇಟ್ಟು ಏನು ರೂಮ್ ಟೆಂಪ್ರೇಚರಲ್ಲೇ ಇಡಬೇಕು. ಅದಾದಮೇಲೆ ನೀವು ಏನು ಕೇಕ್ ರೆಡಿ ಇನ್ನೇನು ಆಯಿತು ಅನ್ಬೇಕಾದ್ರೆ ನೀವು ಇದನ್ನು ಇಟ್ಕೋಬೇಕು. ಸೊ ನಾನಿಲ್ಲಿ ಈ ಕಾನ್ಫಿಗ್ದು ಶುಗರ್ ಪೇಸ್ಟ್ನ ಯೂಸ್ ಮಾಡ್ಕೊಂಡಿರೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಈ ಶುಗರ್ ಪೇಸ್ಟ್. ಇದು 200 ರೂಪೀಸ್ ಅಷ್ಟೇ. ಸೊ ನೋಡ್ಬೋದು ನಾನಿಲ್ಲಿ ಸೆಕೆಂಡ್ ಲೇಯರ್ನ ಮಾಮೂಲಿ ಈ ವೈಟ್ ವಿಪ್ಪಿಂಗ್ ಕ್ರೀಮಲ್ಲೇ ನಾನಿಲ್ಲಿ ಡಿಸೈನ್ ಮಾಡ್ಕೊಳ್ತೀನಿ. ಇದಕ್ಕೇನಿಲ್ಲ, ಈ ಮೆಹಂದಿ ಡಿಸೈನ್ಸ್ ಬರುತ್ತೆ ನೋಡಿ, ಈ ರೀತಿ ಸರ್ಕಲ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇಲೆ ಈ ರೀತಿ ಸರ್ಕಲ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆ ಸರ್ಕಲ್ ಒಳಗಡೆ ಆವಾಗಲೇ ನಾನು ಶುಗರ್ ಪೇಸ್ಟಿಂದ ಡಿಸೈನ್ ಮಾಡಿದ್ನಲ್ಲ ಅದನ್ನು ಇಡೋದಕ್ಕೆ. ಅಷ್ಟು ಮಾತ್ರ ಡಿಸೈನ್ ಮಾಡೋದು ಬೇಡ, ಈ ಸೈಡ್ಸ್ ಎಲ್ಲ ನಾವು ಈ ರೀತಿ ಯಾವುದಾದ್ರೂ ಒಂದು ಡಿಸೈನ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಏನು ಬಾಕ್ಸ್ ಡಿಸೈನ್ ಅಂತ ಹೇಳ್ಬೋದು, ಆ ಡಿಸೈನ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ನೀವು ಮಾಡ್ಕೋಬೋದು. ಬಟ್ ನನಗೆ ಯಾವುದು ಆವಾಗ ತಲೆಗೆ ಬಂತು ಆ ಡಿಸೈನ ನಾನು ಮಾಡ್ಕೊಳ್ತಿದ್ದೀನಿ. ಸೊ ನೋಡ್ಬೋದು. ಸೊ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು, ಚೆನ್ನಾಗೇ ಬಂತು. ಸೊ ತುಂಬ ಇಷ್ಟ ಆಯಿತು. ಹಾಗೆಯೇ ಮೇಲೆ ಸ್ವಲ್ಪ ಶುಗರ್ ಬಾಲ್ಸ್ ಹಾಕ್ಕೊಳ್ಳೋಣ, ಸಿಲ್ವರ್ ಶುಗರ್ ಬಾಲ್ಸು. ಸೊ ಈ ಶುಗರ್ ಬಾಲ್ಸ್ ಎಲ್ಲ ಒಂದು ರಿಚ್ ಲುಕ್ ಕೊಡುತ್ತೆ. ನೋಡ್ಬೋದು ನಮ್ಮ ಕೇಕಿಲ್ಲಿ ರೆಡಿ ಆಯಿತು. ಇದನ್ನು ಒಂದು 4 hours ಆದರೂ ನೀವು ಫ್ರಿಡ್ಜಲ್ಲಿ ಇಡಬೇಕು, ಆವಾಗಲೇ ನೀವು ಏನು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಲಾಸ್ಟಿಗೆ ನಾನಿಲ್ಲಿ ಇನ್ನೇನು ಈ ಕೇಕ್ನ ಕೊಡಬೇಕು, ಆವಾಗ ನಾನಿಲ್ಲಿ ಶುಗರ್ ಪೇಸ್ಟ್ನ ಹಾಕಿ ಅದ್ರ ಮೇಲೆ ನಾನು ಹ್ಯಾಪಿ ಬರ್ತ್ಡೇ ಬರಿತಾ ಇದ್ದೀನಿ. ಸೊ ನೀವು ನೇಮ್ ಬೇಕಾದರೆ ನೀವು ಸೇರಿಸ್ಕೋಬೋದು. ಸೊ ನೋಡಿದ್ರಲ್ಲ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ನಿಸ್ತು. ಹಾಗೆಯೇ ಇದರಲ್ಲೇ ನಾನು ಎಲ್ಲ ರೆಸಿಪಿ ಹಾಗೆ ಡಿಸೈನ್ಸ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.